ಬಂದಿದ್ದೀರಿ. ಅವೇನಂತ ತಿಂತೀರಿ ಅಂತ ತೋರಿಸ್ತೀವಿ ಬನ್ನಿ. ಇವತ್ತು ನಾವು ಬಸವನಗುಡಿಯಲ್ಲಿ ಇರುವಂತಹ ಅವರೆಬೇಳೆ ಮೇಳಕ್ಕೆ ಬಂದಿದ್ದೀರಿ ಆ್ಯಂಡ್ ಏನೇನು ತಿಂತೀರಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. Toca nisso. Thank you. ಹೆಂಗಿದೆ? ಹೆಂಗಿದೆ ಚಿನ್ನಿ ಗೋಬಿ? ಹೇಳು ಬಾಯಲ್ಲಿ. ಚೆನ್ನಾಗಿದೆ. ಇವತ್ತು ಅವರೆಬೇಳೆ ಮೇಳಕ್ಕೆ ಬಂದಿದ್ರಿ. ನಾನು, ನಮ್ಮ ಅಕ್ಕ, ನಮ್ಮ ಪುಟಾಣಿ, ನಮ್ಮ ಬಾವ ಮತ್ತೆ ಚಂದ್ 5 ಜನ ಬಂದಿದ್ರಿ. ಚೆನ್ನಾಗಿ ತಿಂದ್ರಿ. ನಿನ್ಗೆ ಏನೇನು ಇಷ್ಟ ಆಯ್ತು ಚಿನ್ನಿ? ನಂಗೆ ಐಸ್ ಕ್ರೀಮು ಮತ್ತೆ ಗೋಬಿ ಮಂಚೂರಿ ಇಷ್ಟ ಆಯ್ತು. ಏನೂ ತಿಂದಿಲ್ಲ ನಮ್ಮ ಪುಟಾಣಿ, ಬರೀ ಐಸ್ ಕ್ರೀಮ್ ಮಾತ್ರ ಚೆನ್ನಾಗಿ ತಿಂದು ಅಷ್ಟೇ, ಇನ್ನೇನೂ ತಿಂದಿಲ್ಲ. ನಾವು ಅದು ಇದು ಸ್ವಲ್ಪ ಸ್ವಲ್ಪ ತಿಂದ್ವಿ, ಚೆನ್ನಾಗಿತ್ತು. ಪುಟಾಣಿ ನೋಡಿ ಎಷ್ಟು ದಿನ ಆಯಿತು ಗೊತ್ತಾ. ಆ್ಯಂಡ್ ನಮ್ಮ ಪುಟಾಣಿ ನೆನೆ ಬೆಳಗ್ಗೆ ಕಾಲ್ ಮಾಡಿ ನ್ಯೂ ಇಯರ್ಗೆ ವಿಶ್ ಮಾಡಿ, ಚಿಕ್ಕಿ ಬಾ ಚಿಕ್ಕಿ, ನಿನ್ನ ನೋಡಬೇಕು, ನಮ್ಮೂರಿಗೆ ಬಾ ಚಿಕ್ಕಿ ಅಂತ ಹೇಳಿದ್ಲು. ನೋಡಿ ಇವಾಗ ನಿನ್ಗೋಸ್ಕರ ನಾನು ಬಂದಿದ್ದೀನಿ. ತಗೊಂಡಿದೆ ನಮ್ಮ ಪುಟಾಣಿದ್ ಬೇರೆ ಹೊಸ ವಾಚು, ಎಷ್ಟು ಚೆನ್ನಾಗಿದೆ. ಯಾರು ತಗೊಟ್ಟಿದ್ರು ಚಿನ್ನಿ? ನಮ್ಮ ಅಪ್ಪ, ದಿಲ್ಲಿ ಮಾಮ ಮತ್ತೆ ನಮ್ಮ ಅಪ್ಪ ಗೋವಾಗೆ ಹೋಗಿದ್ರು ಟ್ರಿಪ್ಪು, ಇದು ತಂದಿದ್ರು. ಮತ್ತೆ ಗೋವಾದಿಂದ ತಂದ್ರಾ? ಮತ್ತೆ ಚಾಕ್ಲೇಟ್ಸ್ ಎಲ್ಲ ತಂದಿದ್ರು. ನಮ್ಮ ಅಕ್ಕ ನಮ್ಮ ಪುರಾಣಿ ಮಾತದ ಅಂತ ದಿಲಿ ಮಾಮ. ಮತ್ತೆ ನನಗೆ ಈ ವಾಚ್ ನಾನು ಕೊಟ್ಬಿಡು ಚಿನ್ನಿ. ನಿನ್ ಪಪ್ಪನಿಗೆ ಹೌದಾ ಚಿನ್ನಿ? ನೀನ್ ಚಾಕ್ಲೇಟ್ ತಿಂದಿದ್ಯಲ್ಲ, ನನ್ಗೆ ವಾಚ್ ಕೊಟ್ಬಿಡು. ವಾಚ್ ಕೊಡು ಚಿನ್ನಿ, ನನ್ಗೆ ವಾಚ್ ಇಲ್ಲ ನೋಡು, ಕೊಡೋ. ನಮ್ಮ ಪುಟಾಣಿಗೆ ಬೇಬಿ ಪಿಂಕ್ ಅಂದ್ರೆ ತುಂಬಾ ಇಷ್ಟ, ಅವ್ರ ಫೇವರೇಟ್. ನಮ್ಮ ಪುಟಾಣಿಗೆ ಬೇಬಿ ಪಿಂಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವ್ರ ಪಪ್ಪ ಬೇಬಿ ಪಿಂಕ್ ವಾಚ್ ತಂದಿದ್ದಾರೆ. ತೋರ್ಸು ನೀಟಾಗಿ. ನಮ್ಮ ಪುಟಾಣಿದು ಪುಟ್ಟ ಸೈಜ್ ತಂದಿದ್ದಾರೆ. ಇವತ್ತು ಹೋಗಿದ್ದಂತಹ ಅವರೆಬೇಳೆ ಮೇಳದಲ್ಲಿ ಒಂದು 35+ ಡಿಶಸ್ ಇತ್ತು ಅನಿಸುತ್ತೆ. ಅದರಲ್ಲೂ ಫಸ್ಟ್ ಟೈಮ್ ನಾನು ಈ ಮೇಳಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಬೇಳೆ ಮೇಳಕ್ಕೆ ಫಸ್ಟ್ ಟೈಮ್ ನಾನು ಹೋಗಿದ್ದು. ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ ಹೋಗ್ಬೇಕಂತ ಅಂದ್ಕೊಂಡ್ರಿ, ಸಮ್ ರೀಸನ್ ಹೋಗೋಕ್ಕಾಗಲಿಲ್ಲ. ಸೊ ಈ ಸತಿ ಹೋಗಿದ್ರಿ. ನಾವು ಆಲ್ಮೋಸ್ಟ್ ಒಂದು ಸ್ವಲ್ಪ ಐಟಮ್ಸ್ನೆಲ್ಲ ನಾವು ಟೇಸ್ಟ್ ಮಾಡಿದ್ರಿ. ಫಸ್ಟ್ ನಾವೇನಂತ ಅಂದ್ಕೊಂಡ್ರಿ, ಯಾವುದು ನಾವು ಟ್ರೈ ಮಾಡಿಲ್ಲ ಅದನ್ನು ಫಸ್ಟು ಟೇಸ್ಟ್ ಮಾಡೋಣ, ಯಾವತ್ತೂ ಟೇಸ್ಟ್ ಮಾಡ್ದಿರೋ ಐಟಮ್ಸ್ನ ಫಸ್ಟ್ ಟೇಸ್ಟ್ ಮಾಡೋಣ, ಅದಾದಮೇಲೆ ಇಷ್ಟ ಬಂದಿದ್ದು ನೋಡೋಣ ಅಂತೇಳ್ಬಿಟ್ಟು ಫಸ್ಟು ಟ್ವಿಸ್ಟರು ಅದು ಇದು ಆ ಥರದ ಐಟಮ್ಸ್ ಎಲ್ಲ ನಾವು ಫಸ್ಟು ಟೇಸ್ಟ್ ಮಾಡಿದ್ರಿ. ಆ್ಯಂಡ್ ಗೋಬಿ ಮಂಚೂರಿ, ಅವರೆಬೇಳೆ ಗೋಬಿ ಮಂಚೂರಿಯನ್ನು ಮತ್ತು ಪಕೋಡ. ಆ್ಯಕ್ಚುಲಿ ಪಕೋಡ ತುಂಬ ಚೆನ್ನಾಗಿತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಪಕೋಡ. ಮತ್ತು ಜಿಲೇಬಿ ಕೂಡ ನಾನು ಯಾವತ್ತೂ ಅವರೆಬೇಳೆ ಜಿಲೇಬಿ ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಚೆನ್ನಾಗಿತ್ತು. ಅವರೆಬೇಳೆ ಜಿಲೇಬಿ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಕೋಡ್ಬಳೆ ನನಗೇನು ಅಷ್ಟು ಇಷ್ಟ ಆಗಿಲ್ಲ ಕೋಡ್ಬಳೆ. ಮತ್ತು ಪಾನಿಪುರಿ ಎಲ್ಲ ಚೆನ್ನಾಗಿತ್ತು. ನನಗೆ ಆಲ್ಮೋಸ್ಟು ಒಂದು ಎಲ್ಲ ಐಟಮ್ಸ್ನು ಏನು
ಟೇಸ್ಟ್ ಮಾಡಿಲ್ಲ. ಒಂದು ಸ್ವಲ್ಪ ಐಟಮ್ಸ್ನ ಮಾತ್ರ ನಮಗೆ ಯಾವುದ್ಯಾವ್ದು ಇಷ್ಟ, ಯಾವುದಿದು ಟ್ರೈ ಮಾಡಿಲ್ಲ ಅದನ್ನು ಮಾತ್ರ ಒಂದು ಸ್ವಲ್ಪ ಟ್ರೈ ಮಾಡಿದ್ರು. ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಅದರಲ್ಲೂ ಅವರೇ ಬೇಳೆನೇನಾದರೂ ಚೆನ್ನಾಗಿ ತಿಂದ್ಬಿಟ್ಟಿದ್ದೀರ ಅಂದರೆ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಗಿಬಿಡುತ್ತೆ. ಅದರಲ್ಲೂ ನನಗೆ ಮುಂಚೆನೇ ಸ್ಟಮಕ್ ಅಪ್ಸೆಟ್ ಆಗಿತ್ತು. ಅದಕ್ಕೋಸ್ಕರ ನಾನು ಸುಮ್ಮನೆ ಜಸ್ಟ್ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಒಂದೊಂದು ಬೈಟ್ ತೊಗೊಂಡೆ ಅಷ್ಟೇ. ಅದರ್ವೈಸ್ ನಾನು ಅಷ್ಟೊಂದು ಇದರಲ್ಲಿ ತಿನ್ನೋಕೆ ಹೋಗಲಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ತಿಂದು ಇನ್ನು ಮಿಕ್ಕಿದ್ದು ಮನೆಗೆ ಒಂದು ಸ್ವಲ್ಪ ಪಾರ್ಸಲ್ ಮಾಡಿಸ್ಕೊಂಬಂದರೆ ಅಲ್ಲೇನು ಯಾವುದ್ಯಾವುದು ಟೇಸ್ಟ್ ಮಾಡಿಲ್ಲ. ಒಂದು ಸ್ವಲ್ಪ ಐಟಮ್ಸ್ನ ಮನೆಗೂ ಕೂಡ ಪಾರ್ಸಲ್ ತೊಗೊಬಂದ್ರಿ. ಸೊ ಫ್ಯಾಮಿಲಿನಲ್ಲೂ ಇರ್ತಾರಲ್ಲ ಅವರು ಒಂದು ಸ್ವಲ್ಪ ಟೇಸ್ಟ್ ಮಾಡಲಿ ಅಂದ್ಬಿಟ್ಟು ತೊಗೊಂಬಂದ್ರಿ. ಆ್ಯಂಡ್ ನನಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಅವರೆಕಾಯಿ ತಿಂದು ನಮ್ಮ ಮನೇಲಿ ಹೇಗೆ ಅಂದರೆ ಈ ಅವರೆಕಾಯಿ ಸೀಸನ್ ಬಂದರೆ ನಮ್ಮ ಮನೇಲಿ ಎವ್ರಿ ಡೇ ಅವರೆಕಾಯಿ ಐಟಮ್ಸ್ ಮಾಡೇ ಮಾಡ್ತಾರೆ. ಮತ್ತು ನಮ್ಮ ಮನೇಲಿ ಏನೇ ಐಟಮ್ಸ್ ಮಾಡೋದು ಅವರೆಕಾಯಿ ಈ ಸೀಸನಲ್ಲಂತೂ ಪಕ್ಕ 1 ಮಂತ್ 1.5 ಮಂತು ಪಕ್ಕ ಅವರೆಕಾಯಿ ಐಟಮ್ಸು ಕಂಪಲ್ಸರಿ. ಬ್ರೇಕ್ಫಾಸ್ಟ್ ಮಾಡಿದ್ರು ಅವರೆಕಾಯಿ ಕಂಪಲ್ಸರಿ ಹಾಕ್ತಾರೆ. ಆ್ಯಂಡ್ ಅಡುಗೆಗೆ ಯಾವುದೇ ಸಾಂಬಾರು ಮಾಡಿದ್ರು ಅವರೆಕಾಯಿ ಕಂಪಲ್ಸರಿ. ನನಗಂತೂ 2 ವೀಕ್ಸಿಂದ ತಿಂದು ಸಿಕ್ಕಾಪಟ್ಟೆ ಸ್ಟಮಕ್ ಅಪ್ಸೆಟ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ಇವತ್ತು ಜಾಸ್ತಿ ಏನು ತಿನ್ನೋಕೆ ಹೋಗಲಿಲ್ಲ. ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಅಷ್ಟೇ. ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿದೆ ಅಷ್ಟೇ. ಚೆನ್ನಾಗಿತ್ತು. ನಾನು ಹೇಳ್ದಾಗೆ ನಮ್ಮ ಮನೇಲಿ ಕಂಪಲ್ಸರಿ ಎವ್ರಿ ಡೇ ಇರುತ್ತೆ. ಆ್ಯಂಡ್ ಚಿಕನ್ ಮಾಡಿದ್ರು ಹಾಕ್ತಾರೆ, ಮಟನ್ ಮಾಡಿದ್ರು ಹಾಕ್ತಾರೆ, ಬೋಟಿ ಮಾಡಿದ್ರು ಹಾಕ್ತಾರೆ, ಏನು ಮಾಡಿದ್ರು ಅವರೆಕಾಳು ಕಂಪಲ್ಸರಿ. ಇದಕ್ಕೆ ಹಾಕ್ತಾರೆ, ಇಲ್ಲಾಂದರೆ ಹಂಗೆ ಹಾಕ್ತಾರೆ. ಬಿಸಿಬೇಳೆ ಬಾತ್ ಮಾಡಿದ್ರು ಹಾಕ್ತಾರೆ. ಆ ಥರ ಮಾಡಿ ತಿಂದು ನನಗಂತೂ ಸಿಕ್ಕಾಪಟ್ಟೆ ಡೈಜೆಸ್ಟ್ ಆಗ್ದಿರ ಸಿಕ್ಕಾಪಟ್ಟೆ ಹೆಲ್ತ್ ಅಪ್ಸೆಟ್ ಆಗಿಬಿಟ್ಟಿದೆ. ಸೊ ಆ್ಯಂಡ್ ನಮಗೆ ಅವರು ಅಂದರೆ ಆವಾಗಿನ ಕಾಲದವರೆಲ್ಲ ಅದೆಲ್ಲ ತಿಂದು ಅಭ್ಯಾಸ ಆಗಿರುತ್ತಲ್ಲ. ಸೊ ಅವ್ರು ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ತಾರೆ. ನಮಗೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆ್ಯಂಡ್ ಇವತ್ತು ನಾವು ಹೇಗೆ ಟ್ರೈ ಮಾಡಿದ್ರಿ ಅಂದರೆ ಎಲ್ಲರೂ ನಮಗೇನೇನು ಇಷ್ಟನೋ ಅದನ್ನೆಲ್ಲ ತೊಗೊಂಬಂದ್ಬಿಟ್ರಿ. ಆ್ಯಂಡ್ ಅದರಲ್ಲಿ ಎಲ್ಲರೂ ಒಂದೊಂದು ಸ್ವಲ್ಪ ಟೇಸ್ಟ್ ಮಾಡಿದ್ರಿ. ಎಲ್ಲರ ಪ್ಲೇಟಲ್ಲೂ ಒಬ್ಬೊಬ್ಬರು ಸ್ವಲ್ಪ ಟೇಸ್ಟ್ ಮಾಡಿದ್ರಿ. ಆ ಥರ ತೊಗೊಂಡ್ರಿ ಅಷ್ಟೇ. ಫುಲ್ಲು ಒಬ್ಬೊಬ್ಬರು ಒಂದೊಂದು ಪ್ಲೇಟ್ ತಿನ್ನೋದು ಸ್ವಲ್ಪ ಕಷ್ಟ. ನಮ್ಗೆ ಹಂಗೆ ಅನಿಸುತ್ತೆ, ಬೇರೆಯವ್ರಿಗೇನೂ ಗೊತ್ತಿಲ್ಲ. ನಮಗೆ ಒಂದೊಂದು ಪ್ಲೇಟ್ ತಿನ್ನೋಕೆ ಕಷ್ಟ ಆಗ್ತಿತ್ತು ಅನಿಸುತ್ತೆ. ಎಲ್ಲರೂ ಒಂದೊಂದು ಪ್ಲೇಟ್ ತೊಗೊಂಡ್ರಿ. ಅದರಲ್ಲಿ ಎಲ್ಲರೂ ಒಂದು ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಆ ಥರ ಟ್ರೈ ಮಾಡಿದ್ರಿ. ನಾವು ಆಲ್ಮೋಸ್ಟ್ ಒಂದು 20+ ಐಟಮ್ಸ್ ತೊಗೊಂಡ್ರೇನೋ ಅನಿಸುತ್ತೆ. ತೊಗೊಂಡು ಐಟಮ್ಸ್ ಸ್ವಲ್ಪ ಟೇಸ್ಟ್ ಮಾಡಿರ್ಬೋದು. ಚೆನ್ನಾಗಿತ್ತು. ಮತ್ತು ಐಸ್ ಕ್ರೀಮ್ಸ್ ಎಲ್ಲ ಅಷ್ಟೇನು ಇರಲಿಲ್ಲ. ನಾರ್ಮಲ್ ಐಸ್ ಕ್ರೀಮ್ ಇತ್ತು. ಅವರೆಬೇಳೆ ಐಸ್ ಕ್ರೀಮ್ಸ್ ಅದೆಲ್ಲ ಇರುತ್ತೆ. ಬಟ್ ಇಲ್ಲೇನೂ ಇರಲಿಲ್ಲ ಐಸ್ ಕ್ರೀಮ್ ಎಲ್ಲ. ಚೆನ್ನಾಗಿ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಕುತ್ಕೊಳ್ಳೋಕೆ ಸ್ವಲ್ಪ ಜಾಗ ಎಲ್ಲ ಸ್ವಲ್ಪ ಕಮ್ಮಿ ಇದೆ. ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಅಕಸ್ಮಾತ್ ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈವ್ನಿಂಗ್ ಆದಷ್ಟು ಟ್ರೈ ಮಾಡಿ. ಬಿಕಾಸ್ ಈ ಥರ ಮಧ್ಯಾಹ್ನ ಎಲ್ಲ ಹೋದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ತುಂಬ ಬಿಸಿಲಿದೆ, ತಡೆಯೋಕ್ಕಾಗಲ್ಲ ಅಂಥ ಬಿಸಿಲಿತ್ತು. ಚೆನ್ನಾಗಿತ್ತು. ಇದು ಇವತ್ತಿನ ನನ್ನ ವಿಡಿಯೋ ಆಗಿತ್ತು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.